ಶ್ರೀ ಮಹಾಗಣಪತಿ ನಮಃ. ಸೂರ್ಯನನ್ನು ನುಂಗುವುದಕ್ಕೆ ಹೋಗ್ತಾ ಇರತಕ್ಕಂಥ ಬಾಲಾಂಜನೆಯನ್ನ ನೋಡಿ ಇಂದ್ರ ದೇವಲೋಕದಿಂದ ಓಡೋಡಿ ಬಂದವನೇ ಇದ್ದಕ್ಕಿದ್ದಾಗೆ ನಿಲ್ಲಯ್ಯ, ನಿಲ್ಲು ನಿಲ್ಲು ಅಂತ ಗಟ್ಟಿಯಾಗಿ ಕೂಕ್ಕೋತಾನೆ. ಆಗ ಬಾಲಾಂಜನೇಯನಿಗೆ ಇಂದ್ರನನ್ನು ನೋಡಿ ಯಾವ ಆಕರ್ಷಣೆಯೂ ಆಗಲಿಲ್ಲ. ಇಲ್ಲದವ್ರು ಅವನೋಗಿ ತಿಂದು ಬಿಡ್ತಿದ್ದೆ ನಾನು. ಅದೇ ಕೆಲಸ, ಯಾರು ಎದುರಿಗೆ ಬಂದರೆ ಅವನ್ನೇ ತಿಂದು ಬಿಡ್ತಾನೆ. ಇಲ್ಲ ಅವನುಂಗ್ಬಿಡ್ತಿದ್ದ ಸದ್ಯ ಅಂದ್ಕೊಂಡ. ಆದರೆ ಆ ಬಿಳಿ ಆನೆಯನ್ನು ನೋಡ್ಬಿಟ್ಟ, ಅದರ ಮೇಲೆ ತುಂಬ ಆಸೆ ಆಗ್ಬಿಡ್ತ ಅದನ್ನು ನುಂಗ್ಕೋಬೇಕು ಅಂತ. ಏನಾರು ಹೊಟ್ಟೆ ಹಸ್ಬಿಟ್ಟಿತ್ತು ಅವನಿಗೆ ಗೊತ್ತಿಲ್ಲ ಪಾಪ. ಇಂದ್ರನ ಮೇಲೆ ನುಂಗಬೇಕು ಅಂತ ಅನಿಸಲಿಲ್ಲ. ಇಂದ್ರ ಏನು ಸುಂದರವಾಗಿರಲಿಲ್ಲ, ಅವನಿಗೆ ಅಷ್ಟು ಚೆನ್ನಾಗಿ ಕಾಣಲಿಲ್ಲ ನಮ್ಮವನಿಗೆ, ನಮ್ಮ ಪ್ರಭುಗೆ, ನಮ್ಮ ಸ್ವಾಮಿಗೆ. ಆ ಕೆಳಗಡೆ ಒಂದು ಆನೆ ಇತ್ತು ನೋಡಿ, ಬಿಳಿ ಆನೆ, ಅದರ ಮೇಲೆ ಬಿತ್ತು ಪುಟಾಣಿ ಬೊಂಬೆ ಚೆನ್ನಾಗಿದೆ ನುಂಗ್ಕೊಂಬೋಣ ಅಂತ. ಬಾಯಲ್ಲಿ ಇಟ್ಕೊಂಡಿರ್ತಕ್ಕಂಥ ಸೂರ್ಯನನ್ನು ಬಿಟ್ಬಿಟ್ಟ. ಅದು ಬಿಟ್ಬಿಟ್ಟು ಐರಾವತದ ಕಡೆಗೆ ಹಾರ್ತಾನೆ. ತುಂಬ ಚೇಷ್ಟೆ ನಮ್ಮ ಸ್ವಾಮಿಗೆ. ಇನ್ನೂ ಏನೇನು ಮಾಡಿಬಿಡ್ತಾನೋ ಗೊತ್ತಿಲ್ಲ. ದೇವೇಂದ್ರನಿಗೆ ಒಂದು ಕಡೆ ಆಶ್ಚರ್ಯ ಆಗತ್ತೆ, ಒಂದು ಕಡೆ ಸಂತೋಷನೂ ಆಯಿತು. ರಾಹುವನೇ ನುಂಗಕ್ಕೆ ಹೊರಟಿದ್ದ, ಅವನು ತಪ್ಪಿಸ್ಕೊಂಡು ನನ್ನ ಹತ್ರ ಬಂದ. ಸೂರ್ಯನ ನುಂಗಕ್ಕೆ ಹೊರಟ. ಇದೇನು ಗಲಾಟೆ ಆಗ್ತಿದೆ, ನಾನು ನೋಡೋಕೆ ಬಂದೆ. ಸದ್ಯ ನನ್ನೆಲ್ಲಿ ನುಂಗ್ಬಿಡ್ತಾನೆ ಅಂದ್ಕೊಳ್ಳೋದ್ರೊಳಗಾಗಿ ಸದ್ಯ ನಾನು ಬಚಾವಾಗಿಬಿಟ್ಟು ಇದು ನನ್ನ ಆನೆ ನುಂಗಕ್ಕೆ ಹೊರಟಿದ್ದಾನಲ್ಲಪ್ಪ ಅಂತೇಳಿ ತುಂಬ ಆಶ್ಚರ್ಯ ಪಡ್ತಾನೆ. ಸಂತೋಷ ಕೂಡ ಆಗುತ್ತೆ. ಇನ್ನೊಂದು ಕಡೆ ಬಾಲಕ ನೇರವಾಗಿ ಐರಾವತದ ಕಡೆ ಬರ್ತಾ ಇರ್ತಕ್ಕಂಥವನ್ನ ನೋಡಿ ಕೋಪನೂ ಬರ್ತದೆ. ಯಾಕೆಂದ್ರೆ ನುಂಗುವವನೇ ಅವನು, ಖಂಡಿತ ನುಂಗುಬಿಡ್ತಾನೆ, ಬಿಡಲ್ಲ. ನುಂಗ್ಬಿಟ್ರೆ ಆ ಇಂದ್ರನಿಗೆ ಅಲ್ಲಿ ನಿಂತ್ಕೊಳ್ಳೋಕ್ಕೂ ಏನಾಗ್ತಿರಲಿಲ್ಲ, ಬಿದೋಗ್ಬಿಡ್ತಾನೆ ಅವನು. ಆಕರ್ಷಣೆ ಅಲ್ವಾ, ಏನಾಗ್ಬಿಡ್ತಾನೋ ಗೊತ್ತಿಲ್ಲ. ಆ ಕೋಪದಲ್ಲಿ ತನ್ನ ವಜ್ರಾಯುಧದಿಂದ ಬಾಲಕನ ಎಡಗಡೆ ದವಡೆಗೆ ಹೊಡಿತಾನೆ ಒಂದು ಸತಿ. ತನ್ನ ರಕ್ಷಣೆ ತಾನು ಮಾಡ್ಕೋತಾನೆ. ಯಾಕೆಂದರೆ ಆನೆ ಏನಾರು ಹೊಟ್ಟೋಗ್ಬಿಟ್ರೆ ಅದು ಪ್ಯಾರಾಚೂಟ್ ಇದ್ರ ಕೆಳಗಡೆ ಕಷ್ಟ, ಮತ್ತೆ ಒಂದು ಇಳಿಬೇಕಾರೆ ಅವನಿಗೆ ಪಾಪ ಬಿದ್ದೋಗ್ಬಿಡ್ತಾನೆ. ಎಲ್ಲಿ ಬಿದ್ದು ಬಿಡ್ತಾನೆ ಆ ಬೆಟ್ಟದ ಮೇಲೆ. ಅದಕ್ಕೆ ಆಗ್ಬಿಡುತ್ತೋ ಅಂತೇಳಿ ತನ್ನ ವಜ್ರಾಯುಧದಿಂದ ಒಂದು ಸತಿ ಹೊಡಿತಾನೆ ನೋಡಿ ಕೆನ್ನೆಗೆ. ಆ ಹೊಡೆತಕ್ಕೆ ಬಾಲಾಂಜನೇಯ ಗಿರ್ರನೆ ತಿರುಗಿ ಒಂದು ಬೆಟ್ಟದ ಶಿಖರದ ಮೇಲೆ ಪ್ರಜ್ಞೆ ತಪ್ಪಿ ಬಿದ್ದು ಬಿಡ್ತಾನೆ. ಯಾವುದೋ ಬೆಟ್ಟದ ಒಂದು ಶಿಖರದ ಮೇಲೆ ಹಾಗೆ ಬಿದ್ದ ರಭಸಕ್ಕೆ ಮತ್ತೆ ಎಡದವಡೆಗೆ ಬಲವಾದ ಪೆಟ್ಟು ಬಿದ್ದು ಅದು ಮುರಿದು ಹೋಗ್ಬಿಡುತ್ತೆ. ಮೊದಲೇ ವಜ್ರಾಯುಧ ಒಂದು ಪೆಟ್ಟು, ಬಿದ್ದ ಮೇಲೆ ಇನ್ನೊಂದು ಪೆಟ್ಟು. ಪಾಪ ಎರಡೂ ಕೂಡ ಒಂದು ಚಿಕ್ಕ ವಯಸ್ಸಲ್ಲೇ ಹಲ್ಲು ಮುರ್ಕೊಂಡ್ಬಿಡ್ತಾನೆ ಪಾಪ. ಅದು ಕೂಡ ಮುರಿದು ಹೋಗ್ಬಿಡುತ್ತಂತೆ. ಪ್ರಾಣವೂ ಹೋದಂಗಾಯ್ತಂತೆ. ಪ್ರಾಣ ಹೋಗಲಿಲ್ಲ, ಅಲ್ಲಿ ಪ್ರಾಣ ಹೋಯಿತು ಅಂತ ಹೇಳ್ತಾರೆ, ಆದರೆ ಪ್ರಾಣ ಹೋದಂಗಾಯಿತು. ದೇವೇಂದ್ರನ ಈ ಕೃತ್ಯದಿಂದ ತನ್ನ ಮಗ ಪ್ರಜ್ಞೆ ತಪ್ಪಿ ಬಿದ್ದಿರ್ತಕ್ಕಂಥದ್ದನ್ನು ನೋಡಿ ವಾಯುದೇವನಿಗೆ ತುಂಬ ಕೋಪ ಬರ್ತದೆ. ಏನು ಹೀಗ ಮಾಡೋದು? ಏನಪ್ಪ, ಒಂದು ಮಗು ಸಣ್ಣ ಒಂದು ಹಣ್ಣು ಅಂತ ಸೂರ್ಯನ ನುಂಗ್ಬಿಟ್ರೆ ಏನು ಇನ್ನೊಂದು ಸೂರ್ಯ ಇರಲಿಲ್ವಾ? ಏನು ಇಂಥ ಕೆಲಸ ಮಾಡಿಬಿಟ್ರ? ಏನು ಐರಾವತ ನುಂಗ್ಕೊಂಬಿಟ್ರೆ ಏನಂತೆ ಆನೆನ ಇನ್ನೊಂದು ಆನೆ ತರಿಸ್ಕೋಬೋದಾಗಿತ್ತು. ನನ್ನ ಚಿಕ್ಕ ಮಗುಗೆ ಮಾಡಿದ್ದನ್ನು ಏನೋ ಒಂದು ಚೇಷ್ಟೆ ಅಂತ ಅಂದ್ಕೊಳ್ಳಿ ಬಿಟ್ಬಿಟ್ಟು ವಜ್ರಾಯುಧ ತೊಗೊಂಡ್ಬಿಡೋದೆ, ಅದರಿಂದ ಹೊಡೆದು ಬಿಡೋದೆ. ಕೆಳಗೆ ಬಿದ್ದುಬಿಟ್ಟು ದವಡೆ ಕೂಡ ಹೊಡೆದೋಯ್ತಲ್ಲಪ್ಪ ನನ್ನ ಮಗುಗೆ. ಬೆಟ್ಟದ ಮೇಲೆ ಬಿದ್ದಿರ್ತಕ್ಕಂಥ ಮಗುವನ್ನು ಎತ್ಕೊಂಡ್ಬಿಟ್ಟು ವಾಯುನು ಹತ್ತಿರದಲ್ಲೇ ಇರ್ತಕ್ಕಂಥ ಗುಹೆಯೊಳಗೆ ಹೋಗಿ ಅವೆತ್ಕೊಂಡ್ಬಿಡ್ತಾನೆ. ಇನ್ನು ವಾಯುದೇವ ಹಾಗೆ ಮಾಡಿಬಿಟ್ರೆ ಗುಹೆಯೊಳಗೆ ತನ್ನನ್ನು ತಾನೇ ದಿಗ್ಬಂಧನ ಮಾಡಿಕೊಂಡು ಇಡೀ ಲೋಕದಲ್ಲಿ ವಾಯು ಸಂಚಾರವೇ ಇಲ್ಲದ ಹಾಗೆ ಬಿಡ್ತೋ. ಸ್ವಲ್ಪ ಹೊತ್ತು ಕರೆಂಟ್ ಹೊಟ್ಟೋಗ್ಬಿಟ್ರೆ ಫ್ಯಾನ್ ಇಲ್ಲದವರೆ ಬಿಜಿಗಿಜಿ ಅಂತೀವಿ ನಾವು. ಏನೋ ಆಗ್ಬಿಡುತ್ತೆ ನಮಗೆ, ಏನೇನೋ ಆಗ್ಬಿಡುತ್ತೆ ನಮಗೆ. ಪ್ರಾಣ ಹೋದಂಗೆ ಆಗ್ಬಿಡುತ್ತೆ, ಸತ್ತೋಗ್ತಾ ಇದ್ದೀವೇನೋ ಅನಿಸ್ಬಿಡುತ್ತೆ ನಮಗೆ ಅಲ್ವೇ? ಹಂಗಲ್ಲ, ಇಲ್ಲಿ ವಾಯು ತುಂಬ ಮುಖ್ಯವಾಗುತ್ತೆ. ನಮ್ಮ ಪ್ರಾಣನೇ ಕಂಡಿರೋದು ವಾಯು ಅಂದರೆ.
ಅದು ಯಾವಾಗ ಗುಹೆಯಲ್ಲೋ ಕೂತ್ಕೊಂಡ್ಬಿಟ್ಟ ತನ್ನ ಮಗುವನ್ನು ತಪ್ಕೊಂಡ್ಬಿಟ್ಟು, ವಾಯು ಎಲ್ಲವೂ ಸಂದಿಗ್ಧವಾಗಿ ಎಲ್ಲ ಕಡೆ ಲೋಕಗಳೆಲ್ಲ ಕತ್ತಲೆ ಆಗಿಬಿಡ್ತು. ಕತ್ತಲೆ ಎಲ್ಲ ಪ್ರಾಣ ಇಲ್ಲದಂಗೆ ಆಗಿಬಿಡ್ತು ವಾಯು ಸಂಚಾರ ಇಲ್ಲದೆ ಹೋದರೆ. ಜೈ ಗುರುದತ್ತ, ಶ್ರೀ ಗುರುದತ್ತ.